ಹಲೋ ಎವ್ರಿವನ್, ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ. ನಾನು ರಂಜಿತ್. ಆರ್ ಬಿ ಐ ಅಸಿಸ್ಟೆಂಟ್ನ ನೋಟಿಫಿಕೇಷನ್ ಹಿಂದೆಯೇ ಐ ಡಿ ಬಿ ಐ ಬ್ಯಾಂಕ್ನ ರಿಕ್ರೂಟ್ಮೆಂಟ್ ಕೂಡ ನಾವು ನೋಡ್ತಾ ಇದ್ದೀವಿ. ಐ ಡಿ ಬಿ ಐಯಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಮತ್ತು ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ಗೆ ರಿಕ್ರೂಟ್ಮೆಂಟ್ ನಡೀತಾ ಇದೆ. ಆರ್ ಬಿ ಐ ಅಪ್ಲಿಕೇಶನ್ನ 8 ಮಾರ್ಚ್ಗೆ ಎಂಡ್ ಇದ್ದಿದ್ದು ಇವಾಗ 10th ಎಕ್ಸ್ಟೆಂಡ್ ಮಾಡಿದ್ದಾರೆ. ಆರ್ ಬಿ ಐ ಅಸಿಸ್ಟೆಂಟ್ ಐ ಡಿ ಬಿ ಐ ಬ್ಯಾಂಕ್ ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಬಗ್ಗೆ ನೋಡ್ತಾ ಇದ್ದೀವಿ. ಅಸಿಸ್ಟೆಂಟ್ ಮ್ಯಾನೇಜರು ಮತ್ತು ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ಗೆ ರಿಕ್ರೂಟ್ಮೆಂಟ್ ನಡೀತಾ ಇರೋದ್ರಿಂದ ಅಸಿಸ್ಟೆಂಟ್ ಮ್ಯಾನೇಜರಿಗೆ 2 years ಆಫ್ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದಾರೆ. 2 years ಆಫ್ ಎಕ್ಸ್ಪೀರಿಯನ್ಸ್ ಇನ್ ಬ್ಯಾಂಕಿಂಗ್ ಆರ್ ಇನ್ಶೂರೆನ್ಸ್ ಸೆಕ್ಟರು. ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ಗೆ ಯಾವುದೇ ಎಕ್ಸ್ಪೀರಿಯನ್ಸ್ ಬೇಡ, ಎನಿ ಗ್ರ್ಯಾಜುಯೇಟ್ ಕ್ಯಾನ್ ಅಪ್ಲೈ ಟು ದಿಸ್ ಜಾಬ್ ಆಗುತ್ತೆ. ಸರಿ, ಇದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಬಿಫೋರ್ ಗೋಯಿಂಗ್ ಟು ದಟ್, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ ಇಲ್ಲಿ ದೊರೆತಕ್ಕಂಥ ಆಫ್ಲೈನ್ ಕ್ಲಾಸ್ಗಳು ಕೆ ಎಸ್ ಪಿ ಎಸ್ ಐ ಬ್ಯಾಂಕಿಂಗ್, ಪಿ ಜಿ ಸಿ ಇ ಟಿ, ಪಿ ಸಿ, ಎಸ್ ಎಸ್ ಸಿ, ಎಸ್ ಡಿ ಎ ಹಾಗೂ ಎಫ್ ಡಿ ಎ. ಫಾರ್ ಮೋರ್ ಇನ್ಫಾರ್ಮೇಷನ್ ಸ್ಕ್ರೀನಲ್ಲಿ ಕಾಣ್ತಕ್ಕಂಥ ಈ ನಂಬರ್ಸ್ಗೆ ಕಾಲ್ ಮಾಡಿ ಇನ್ಫಾರ್ಮೇಷನ್ನ ಪಡ್ಕೊಳ್ಳಿ. ಐ ಡಿ ಬಿ ಐ ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಈ ಪೋಸ್ಟ್ಗೆ ಅಪ್ಲೈ ಮಾಡಬೇಕು ಅಂತೇಳಿ ಹೇಳಿದರೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಗ್ರ್ಯಾಜುಯೇಷನ್ ಆಗಿರಬೇಕು. ಗ್ರ್ಯಾಜುಯೇಷನ್, ಎನಿ ಗ್ರ್ಯಾಜುಯೇಟ್ ಕ್ಯಾನ್ ಅಪ್ಲೈ ಟು ದಿಸ್ ಜಾಬ್. ಏಜ್ 20 years ಇಂದ 25 years ಒಳಗಡೆ ಇರೋರು ಅಪ್ಲೈ ಮಾಡ್ಕೊಳ್ಬೋದು. ಆ್ಯಸ್ ಆನ್ 1/3/2026, ದಟ್ ಈಸ್ 1ನೇ ತಾರೀಕು ಮಾರ್ಚ್ಗೆ 20ರಿಂದ 25 ವರ್ಷದ ಒಳಗಡೆ ಇರ್ತಕ್ಕಂಥವ್ರು ಅಪ್ಲೈ ಮಾಡ್ಬೋದು. ರಿಲ್ಯಾಕ್ಸೇಷನ್ ಈಸ್ ಆಲ್ಸೋ ಅಪ್ಲಿಕೇಬಲ್ ಆ್ಯಸ್ ಪರ್ ದ ರೂಲ್ಸ್. ಎಸ್ ಸಿ ಎಸ್ ಟಿ ಆದರೆ 5 years ಎಕ್ಸ್ಟ್ರಾ, ಒ ಬಿ ಸಿ ಅಕಾರ್ಡಿಂಗ್ ಟು ದ ರೂಲ್ಸ್ ಎಕ್ಸ್ಟ್ರಾ ಕೂಡ ಎಕ್ಸ್ಟೆನ್ಷನ್ ಮಾಡ್ಕೊಳ್ತಾರೆ. ಆನ್ಲೈನ್ ರಿಜಿಸ್ಟ್ರೇಷನ್ ಡೇಟ್ಸ್ 8 March 2026 ಇಂದ 19th March 2026 ವರೆಗೂ ಅಪ್ಲಿಕೇಶನ್ ಹಾಕೋದಕ್ಕೆ ಟೈಮ್ ಕೊಡ್ತಾ ಇದ್ದಾರೆ. ಪ್ರೊಬೇಷನರಿ ಪೀರಿಯಡ್ 1 year. ಓಕೆ, 60% ಮಿನಿಮಮ್ ಕೇಳ್ತಾ ಇದ್ದಾರೆ. ಡಿಗ್ರಿಯಲ್ಲಿ 60%, ಎಸ್ ಸಿ ಎಸ್ ಟಿ ಆದರೆ 55%. ಮೋರ್ ಇನ್ಫಾರ್ಮೇಷನ್ ಬೇಕು ಅಂದರೆ ಅಫಿಷಿಯಲ್ ನೋಟಿಫಿಕೇಷನ್ನ ನೋಡಿ, ಅದರಲ್ಲಿ ಇನ್ಫಾರ್ಮೇಷನ್ ಜಾಸ್ತಿ ಸಿಗುತ್ತೆ. ಟೋಟಲ್ ವೇಕೆನ್ಸಿ ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ಗೆ 1100, ಅಸಿಸ್ಟೆಂಟ್ ಮ್ಯಾನೇಜರ್ಗೆ 200, ಎರಡೂ ಆ್ಯಡ್ ಆಗಿ 1300 ಅಂತೇಳಿ ಬಿಡ್ತಾ ಇದ್ದಾರೆ. ಬಟ್ ವೇಕೆನ್ಸಿ 1100ಅಲ್ಲಿ ಕರ್ನಾಟಕಕ್ಕೆ ಎಷ್ಟು ವೇಕೆನ್ಸಿ ಕ್ಯಾಟಗರಿ ವೈಸ್ ನೋಡೋದಾದರೆ ಎಸ್ ಸಿಗೆ 10 post, ಟೋಟಲಾಗಿ ಕರ್ನಾಟಕಕ್ಕೆ 75 post. ಸ್ಪ್ಲಿಟ್ ಮಾಡಿದಾಗ ಎಸ್ ಸಿಗೆ 10, ಎಸ್ ಟಿಗೆ 7, ಒ ಬಿ ಸಿ 20, ಇ ಡಬ್ಲ್ಯೂ ಎಸ್ ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ 7, ಅನ್ರಿಸರ್ವ್ಡ್ಗೆ 31. ಟೋಟಲ್ ಆಗಿ 75 ಪೋಸ್ಟ್ಗಳು ಕರ್ನಾಟಕಕ್ಕೆ ಬಿಡ್ತಾ ಇದ್ದಾರೆ. ಓಕೆ, ಸೆಲೆಕ್ಷನ್ ಪ್ರೋಸೆಸ್ ಹೇಗೆ? ಈ ಕೆಲಸ ತೊಗೋಬೇಕಂದ್ರೆ 3 ಸ್ಟೇಜ್ನ ನಾವು ಕ್ಲಿಯರ್ ಮಾಡಬೇಕಾಗತ್ತೆ. ಫಸ್ಟು ಆನ್ಲೈನ್ ಎಕ್ಸಾಮಿನೇಷನ್. ಒಂದು ಆನ್ಲೈನ್ ಎಕ್ಸಾಮಿನೇಷನ್ ಇರುತ್ತೆ, ಲೈಕ್ ಬ್ಯಾಂಕಿಂಗ್ ಥರ, ಆರ್ ಬಿ ಐ ಥರ ಪ್ರಿಲಿಮ್ಸ್ ಮೈನ್ಸ್ ಆ ಥರ ಇಲ್ಲ. ಓನ್ಲಿ 1 ಆನ್ಲೈನ್ ಎಕ್ಸಾಮಿನೇಷನ್. ಅದಾದಮೇಲೆ ಇಂಟರ್ವ್ಯೂ. ಆನ್ಲೈನ್ ಎಕ್ಸಾಮಿನೇಷನಲ್ಲಿ ಸೆಲೆಕ್ಷನ್ ಆದಮೇಲೆ ಇಂಟರ್ವ್ಯೂ ಇರುತ್ತೆ. ಆಫ್ಟರ್ ದಟ್ ಮೆಡಿಕಲ್ ಫಿಟ್ನೆಸ್. ಡೇಟ್ ಕೂಡ ಮೆನ್ಷನ್ ಮಾಡಿದ್ದಾರೆ. 12th April 2026ಗೆ ಆನ್ಲೈನ್ ಎಕ್ಸಾಮಿನೇಷನ್ ನಡೆಯುತ್ತೆ. ಐ ಡಿ ಬಿ ಐದು ಹೇಳ್ತಾ ಇದ್ದಾರೆ. ಆರ್ ಬಿ ಐ ಅಸಿಸ್ಟೆಂಟ್ದು 11th April. ಸೊ ದಿಸ್ ಇಸ್ 11th April. ಐ ಡಿ ಬಿ ಐದಾದರೆ 12th April, ದಟ್ ಈಸ್ ಸ್ಯಾಟರ್ಡೆ ಸಂಡೇ ಬರುತ್ತೆ. ಆನ್ಲೈನ್ ಎಕ್ಸಾಮ್ ಕರ್ನಾಟಕದಲ್ಲೆಲ್ಲ ಇದೆ: ಬೆಂಗಳೂರು, ಬೆಳಗಾವಿ, ಗುಲ್ಬರ್ಗ ಅಥವಾ ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಹುಬ್ಳಿ, ಧಾರವಾಡ, ಉಡುಪಿ, ದಾವಣಗೆರೆ. ಇಷ್ಟು ಎಕ್ಸಾಮಿನೇಷನ್ ಸೆಂಟರ್ ಇರುತ್ತೆ. ಓಕೆ, 3 ಸ್ಟೇಜಸಲ್ಲಿ ಸೆಲೆಕ್ಷನ್ ನಡೆಯುತ್ತೆ. ಪ್ರೋಸೆಸ್ಸು ಆನ್ಲೈನ್ ಎಕ್ಸಾಮಿನೇಷನ್, ಇಂಟರ್ವ್ಯೂ, ಮೆಡಿಕಲ್ ಫಿಟ್ನೆಸ್. 12th Aprilಗೆ ಆನ್ಲೈನ್ ಎಕ್ಸಾಮಿನೇಷನ್ ಬರುತ್ತೆ. ದಟ್ ಈಸ್ ಈ ಪೋಸ್ಟ್ಗೆ ಅಪ್ಲೈ ಮಾಡಬೇಕಂದ್ರೆ ಫೀ ಸ್ಟ್ರಕ್ಚರ್, ಅದರ್ ಕ್ಯಾಟಗರೀಸ್, ಅದಕ್ಕಿಂತ ಮುಂಚೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯು ಬಿ ಡಿ ಅಂದರೆ ಪರ್ಸನ್ ವಿತ್ ಡಿಸೆಬಿಲಿಟಿ ಅವರಿಗೆ 250 rupees ಇರುತ್ತೆ. ಅದರ್ ಕ್ಯಾಟಗರೀಸ್, ಇದನ್ನು ಬಿಟ್ಟು ಬೇರೆ ಇರೋ ಎಲ್ಲ ಕ್ಯಾಟಗರೀಸು ಕೂಡ 1050 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಅಪ್ಲಿಕೇಶನ್ ಆನ್ಲೈನ್ ಮೋಡ್. ಸೊ ಆನ್ಲೈನಲ್ಲೇ ಅಪ್ಲೈ ಮಾಡಬೇಕಾಗತ್ತೆ. ಸರಿ, ಆನ್ಲೈನ್ ಎಕ್ಸಾಮಿನೇಷನ್ ಫಸ್ಟ್ ಸ್ಟೇಜ್ ಇತ್ತಲ್ವ. ಫಸ್ಟ್ ಸ್ಟೇಜಲ್ಲಿ ಯಾವ ಥರ ಇರುತ್ತೆ ಪೇಪರ್ ಪ್ಯಾಟರ್ನ್? ಲಾಜಿಕಲ್ ರೀಸನಿಂಗ್, ಡೇಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್. ಈ ಟಾಪಿಕಿಂದ 60 questions ಇರುತ್ತೆ, 60 marksಗೆ, ದಟ್ ಈಸ್ 1 mark ಈಚ್. ಅದಕ್ಕೆ 40 minutesನ ಟೈಮ್ ಕೊಡ್ತಾ ಇದ್ದಾರೆ. ಓಕೆ, ಈ ಸೆಕ್ಷನಿಗೆ 60 questions, 60 marks ಇನ್ 40 minutes. ಇಂಗ್ಲೀಷ್ ಲ್ಯಾಂಗ್ವೇಜಿಗೆ 40 questions ಇರುತ್ತೆ, 40 marks ಇನ್ 20 minutes. ಓಕೆ, 40 question 40 markಗೆ 20 minutesಲ್ಲಿ. ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ಗೆ 40 questions, 40 marks, ಬಟ್ 35 minutes ಇರುತ್ತೆ. ಓಕೆ, ನೆಕ್ಸ್ಟ್
ಜನರಲ್, ಎಕನಾಮಿ ಆರ್ ಬ್ಯಾಂಕಿಂಗ್ ಅವೇರ್ನೆಸ್, ಕಂಪ್ಯೂಟರ್ IT ಇದೆಲ್ಲ ಸೇರಿ 60 ಕ್ವಶನ್ಸ್ ಇರುತ್ತೆ 60 ಮಾರ್ಕ್ಸಿಗೆ. ಟೋಟಲ್ ಡ್ಯೂರೇಷನ್ ಬಂದು 25 ಮಿನಿಟ್ಸ್. ಟೋಟಲ್ ನಂಬರ್ ಆಫ್ ಕ್ವಶನ್ಸ್ 200. ಟೋಟಲ್ ಮಾರ್ಕ್ 200. 120 ಮಿನಿಟ್ಸ್ ದಟ್ ಈಸ್ 2 hours ಟೈಮ್ ಸಿಗುತ್ತೆ ಇದನ್ನು ನಮಗೆ ಆನ್ಸರ್ ಮಾಡೋಕ್ಕೆ. ನೆಗೆಟಿವ್ ವ್ಯಾಲ್ಯೂಯೇಷನ್ ಕೂಡ ಇರುತ್ತೆ 1/4 ದಟ್ ಈಸ್ 0.25. 0.25 ನೆಗೆಟಿವ್ ಇರುತ್ತೆ. ಸೆಕ್ಷನಲ್ ಕಟ್ ಆಫು ಮತ್ತು ಓವರಾಲ್ ಕಟ್ ಆಫ್ ಕೂಡ ಇರುತ್ತೆ ಇದರಲ್ಲಿ. ಸೆಕ್ಷನಲ್ ಆ್ಯಂಡ್ ಓವರಾಲ್ ಕಟ್ ಆಫ್. ಸೆಕ್ಷನಲ್ ಅಂದರೆ ಗೊತ್ತಲ್ವಾ, ಈ ಸೆಕ್ಷನಲ್ಲಿ ಮಿನಿಮಮ್ ಎಷ್ಟೇ ತೊಗೋಬೇಕು, ಇಂಗ್ಲೀಷಲ್ಲಿ ಮಿನಿಮಮ್ ಸ್ಕೋರ್ ಮಾಡಬೇಕು, ಲೈಕ್ ಆ್ಯಪ್ಟಿಟ್ಯೂಡಲ್ಲಿ ಜನರಲಲ್ಲಿ ಮಿನಿಮಮ್ ಸ್ಕೋರ್. ಸೆಕ್ಷನಲ್ ಕಟ್ ಆಫ್ ಕೂಡ ಇರುತ್ತೆ, ಓವರಾಲ್ ಕಟ್ ಆಫ್ ಕೂಡ ಇರುತ್ತೆ. ಇದು ಆನ್ಲೈನ್ ಎಕ್ಸಾಮಿನೇಷನ್. ಆನ್ಲೈನ್ ಎಕ್ಸಾಮಿನೇಷನ್ ಆದಮೇಲೆ ಪರ್ಸ್ನಲ್ ಇಂಟರ್ವ್ಯೂ ಇರುತ್ತೆ. ಸೊ ಪರ್ಸ್ನಲ್ ಇಂಟರ್ವ್ಯೂ ಆದಮೇಲೆ ಮೆಡಿಕಲ್ ಫಿಟ್ನೆಸ್. ಓಕೆ, ಈ 3 ಸ್ಟೇಜಸ್ಸಲ್ಲಿ ತಗೊಳ್ತಾರೆ. RBI ಅಸಿಸ್ಟೆಂಟ್ ಆ್ಯಂಡ್ IDBI ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್, ಈ ಪೋಸ್ಟ್ಗಳನ್ನು ಟಾರ್ಗೆಟ್ ಮಾಡಿ ನ್ಯೂ ಬ್ಯಾಚ್ಗಳು ಸ್ಟಾರ್ಟ್ ಆಗ್ತಾ ಇದೆ. ಫಾರ್ ಮೋರ್ ಇನ್ಫಾರ್ಮೇಷನ್ ಈ ಸ್ಕ್ರೀನಲ್ಲಿ ಕಾಣ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ಇನ್ಫಾರ್ಮೇಷನ್ನ ಪಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.